ಪ್ರೈಸ್ ಲಾರ್ಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ. ಇದನ್ನು ನಾವು ಆನಂದ ಪಡೋಣ, ಸಂತೋಷ ಪಡೋಣ. ಸಂತೋಷ ಆನಂದದೊಡನೆ ನಾವು ತಂದೆಯ ದೇವನ ಆರಾಧಿಸುವ, ಘನಪಡಿಸುವ, ಮಹಿಮೆ ಪಡಿಸುವ. ಓಕೆ, ಸ್ವಲ್ಪ ಹೊತ್ತು ನಾವು ಆರಾಧನೆ ಮಾಡುವ, ಮತ್ತೆ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. Thank you, Lord. Thank you, Jesus, Lord. Thank you for this day, O Lord. Lord, your name is above all names, O Lord. Lord, तेरा नाम ही ऊंचा है, Lord. Thank you, Father. चाहे तुमको दिल से गाए ये गीत मिलके तेरे नाम यीशु नाम की जय। चाहे तुमको दिल से गाए गीत मिलके तेरे नाम यीशु नाम की जय। यीशु नाम, यीशु नाम, यीशु नाम, यीशु नाम, यीशु नाम, यीशु नाम की जय। यीशु नाम, यीशु नाम, यीशु नाम, यीशु नाम, यीशु नाम, यीशु नाम की जय। ಪ್ರೈಸ್ ಗಾಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯ ಲೂಕನ ಬರೆದ ಸುವಾರ್ತೆಯಲ್ಲಿ 9ನೇ ಅಧ್ಯಾಯ 57ನೇ ವಚನ. ಲೂಕ್ ಚಾಪ್ಟರ್ 9:57 ವರ್ಸ್. ಅವರು ದಾರಿಯಲ್ಲಿ ಹೋಗುತ್ತಿರುವಾಗ ಯಾವನೋ ಒಬ್ಬನು ಯೇಸುವಿಗೆ, ನೀನು ಎಲ್ಲಿಗೆ ಹೋದರೂ ನಾನು ನಿನ್ನ ಹಿಂದೆ ಬರುತ್ತೇನೆ ಎಂದು ಹೇಳಲು. 58ನೇ ವಚನ. ಆತನು ಅವನಿಗೆ, ನರಿಗಳಿಗೆ ಗುದ್ದುಗಳಿವೆ, ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳಿಗೆ ಗೂಡುಗಳಿವೆ, ಆದರೆ ಮನುಷ್ಯ ಕುಮಾರನಿಗೆ ತಲೆ ಇಡುವಷ್ಟು ಸ್ಥಳವು ಇಲ್ಲ ಎಂದು ಹೇಳಿದನು. ಓಕೆ, ಈ ಸ್ವಾಮಿ ದಾರಿಯಲ್ಲಿ ಹೋಗುತ್ತಿರುವಾಗ, ನಡೆದುಕೊಂಡು ಹೋಗ ಯಾವನೋ ಒಬ್ಬನು ಒಂದು ಇಮೋಷನ್ಲಿ ಬಂದು ಹೇಳ್ತಾನೆ, ಸ್ವಾಮಿ ನೀನು ಎಲ್ಲಿ ಹೋದರೂ ನಾನು ನಿನ್ನ ಹಿಂದೆ ಬರುತ್ತೇನೆ ಎಂದು ಹೇಳಿದ. ನೀನು ಎಲ್ಲಿ ಹೋಗುತ್ತೀಯೋ ಅಲ್ಲಿ ನಾನು ಹಿಂದೆ ಬರುತ್ತೇನೆ. ಪ್ರಿಯರೇ, ಅನೇಕರು ಯೇಸುವನ್ನು ಹಿಂಬಾಲಿಸ್ತಾರೆ, ಅವರ ಭಾವನೆಗಳಿಗೆ ತಕ್ಕ ಹಾಗೆ, ಅವರ ಡಿಫರೆಂಟ್ ಇಂಟೆನ್ಷನ್ಗೆ ತಕ್ಕ ಹಾಗೆ. ಅಥವಾ ಯೇಸುವನ್ನು ಹಿಂಬಾಲಿಸಿದರೆ ನನಗೆ ಅಭಿವೃದ್ಧಿ ಆಗ್ತದೆ, ನನಗೆ ಸೆಟಲ್ಮೆಂಟ್ ಆಗ್ತದೆ. ಅಫ್ಕೋರ್ಸ್ ಆಗ್ತದೆ. ಅಥವಾ ನಾನು ರಿಚ್ ಆಗ್ತೇನೆ, ಅಥವಾ ನಾನು ಸಮೃದ್ಧಿ ಉಳ್ಳವನಾಗ್ತೇನೆ, ನನಗೆ ಗುಣವಾಗುತ್ತದೆ. ಅಥವಾ ನನಗೆ ಯೇಸುವನ್ನು ಹಿಂಬಾಲಿಸಿದರೆ ನಾನೊಂದು ಸ್ಥಾನಕ್ಕೆ ಬರಬಹುದು, ಅಥವಾ ನನಗೆ ಒಂದು ಒಳ್ಳೆ ಜಾಬ್ ಸಿಗ್ಬಹುದು ಅಂತ. ಬಟ್ ಇಂಪಾರ್ಟೆಂಟ್, ಯೇಸು ಸ್ವಾಮಿ ಲೋಕಕ್ಕೆ ಬಂದದ್ದು ಯಾಕೆ? ಇದೆಲ್ಲ ಸೆಕೆಂಡರಿ, ಅದರಲ್ಲೇನು ತಪ್ಪಿಲ್ಲ. ಬಟ್ ಯೇಸು ಸ್ವಾಮಿ ಲೋಕಕ್ಕೆ ಬಂದದ್ದು ನಮಗೆ ನಿತ್ಯ ಜೀವವನ್ನು ಕೊಡಲಿಕ್ಕೆ, ಇಟರ್ನಲ್ ಲೈಫ್, ನಿತ್ಯ ನರಕದಿಂದ, ನಿತ್ಯ ಬೆಂಕಿಯಿಂದ, ಬೆಂಕಿ ಗಂಧಕಗಳು ಉರಿಯುವ ಕೆರೆಯಿಂದ ಆತನು ಬಿಡಿಸ್ಲಿಕ್ಕೆ ನಮ್ಮನ್ನು ಬಂದದ್ದು. ಪ್ರಿಯರೇ, ಯೇಸು ಬಂದ ಉದ್ದೇಶ ನಮಗೆ ಗೊತ್ತಿರಬೇಕು. ಇವತ್ತು ಅನೇಕರು ಬಾರ್ನ್ ಅಗೇನ್ ಆಗಿದ್ದಾರೆ, ಅನೇಕರು ಯೇಸುವನ್ನು ಅಂಗೀಕಾರ ಮಾಡಿದ್ದಾರೆ, ಸ್ಟಿಲ್ ಅವರು ಜೀವಿಸ್ತಾರೆ. ಬಟ್ ಈ ಲೋಕದ ಐಶ್ವರ್ಯವನ್ನು ನೋಡಿ, ಯೇಸು ಒಂದು ಮಾತು ಹೇಳಿದ, ಒಬ್ಬನು ಇಡೀ ಲೋಕವನ್ನು ಸಂಪಾದನೆ ಮಾಡಿ ತನ್ನ ಪ್ರಾಣ ನಷ್ಟಪಟ್ಟರೆ ಅವನಿಗೆ ಏನು ಪ್ರಯೋಜನ? ಇಡೀ ಲೋಕವನ್ನು ಸಂಪಾದನೆ ಮಾಡಿ. ಬೇಕಾದರೆ ಆ ವಚನವನ್ನು ನಾವು ಓದುವ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 16ನೇ ಅಧ್ಯಾಯ
ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 26ನೇ ವಚನ. ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರೂ ಪ್ರಾಣ ನಷ್ಟಪಟ್ಟರೆ ಅವನಿಗೆ ಪ್ರಯೋಜನವೇನು? ಅಥವಾ ಒಬ್ಬನು ತನ್ನ ಪ್ರಾಣಕ್ಕೆ ಏನು ಈಡು ಕೊಟ್ಟಾನು? ಯೇಸು ಹೇಳ್ತೇವೆ, ಒಬ್ಬನು ಇಡೀ ಲೋಕವನ್ನು ಸಂಪಾದನೆ ಮಾಡಿ ಇಡೀ ದೊಡ್ಡ ಪೊಸಿಷನ್ಗೆ ಬಂತು, ತನ್ನ ಆತ್ಮ ನಷ್ಟಪಟ್ಟರೆ, ಪ್ರಾಣ ನಷ್ಟಪಟ್ಟರೆ ಅವನಿಗೆ ಪ್ರಯೋಜನ ಏನು? ಅವನು ತನ್ನ ನಿತ್ಯತ್ವವನ್ನು ಎಲ್ಲಿ ಕಳೆಯುತ್ತಾನೆ? ಅಥವಾ ನಿತ್ಯ ಜೀವದಲ್ಲಿ ಇರ್ತಾನೋ, ನಿತ್ಯ ಯಾತನೆಯ ಸ್ಥಳದಲ್ಲಿ ಇರ್ತಾನೋ? ಪ್ರಿಯರೇ, ನರಕ ಎಂಬುದು ಸತ್ಯ, ಬೆಂಕಿ ಗಂಧಕಗಳು ಉರಿಯುವ ಕೆರೆ ಎಂಬುದು ಸತ್ಯ, ಪಾತಾಳ ಎಂಬುದು ಸತ್ಯ, ಪರಲೋಕ ಎಂಬುದು ಸತ್ಯ, ನಿತ್ಯತ್ವಕ್ಕೆ ನಾವು ಜೀವಿಸುವನೆಂಬುದು ಸತ್ಯ. ಬಟ್ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದದ್ದು ನಮಗೆ ನಿತ್ಯ ಜೀವವನ್ನು ಕೊಡಲಿಕ್ಕೆ. ಆ ನಿತ್ಯ ಜೀವದಲ್ಲಿ ಎಲ್ಲವೂ ಇದೆ, ಅಭಿವೃದ್ಧಿ ಇದೆ, ಆರೋಗ್ಯ ಇದೆ, ಸಮೃದ್ಧಿ ಇದೆ. ಕೇವಲ ಯೇಸುವಿನ ಬಳಿಗೆ ಬಂದು ಕೇವಲ ನನ್ನ ಮದುವೆ ಸೆಟಲ್ ಆಗಬೇಕು, ಅಥವಾ ಕೆಲಸ ಆಗಬೇಕು, ಪ್ರಮೋಷನ್ ಆಗಬೇಕು, ನನ್ನ ಗುಣ ಆಗಬೇಕು, ಅಥವಾ ರಿಲೀಜಿಯಸ್ ಮೆಂಟಾಲಿಟಿಯಲ್ಲಿ ಬಂದುಕೊಂಡು ಯೇಸುವನ್ನು ನಂಬದಿದ್ದರೆ, ನಿತ್ಯ ಜೀವವನ್ನು ಹೊಂದದಿದ್ದರೆ ಅವನಿಗೇನು ಪ್ರಯೋಜನ? ಯೇಸು ಹೇಳಿದ, ಇಡೀ ಲೋಕವನ್ನು ಸಂಪಾದನೆ ಮಾಡಿ ತನ್ನ ಪ್ರಾಣ ನಷ್ಟಪಟ್ಟರೆ ಅವನಿಗೇನು ಪ್ರಯೋಜನ? ಅವನು ತನ್ನ ಪ್ರಾಣವನ್ನು ಬಿಡಿಸಲಿಕ್ಕೆ ಏನು ಕ್ರಯ ಕೊಟ್ಟಾನು? ಏನು ಈಡು ಕೊಟ್ಟಾನು? ನಿತ್ಯ ಜೀವವು ನಿಮ್ಗೆ ಎಷ್ಟು ಹಣ ಇದ್ದರೂ ನಿತ್ಯ ಜೀವ ಸಿಗುವುದಿಲ್ಲ. ನಿತ್ಯ ಜೀವಗೋಸ್ಕರ ಯೇಸು ಸ್ವಾಮಿ ನಮಗೋಸ್ಕರ ಪ್ರಾಣ ಕೊಟ್ಟಿದ್ದಾನೆ. ನಮಗೋಸ್ಕರ ಆತನು ತನ್ನ ಮಹಿಮೆಯ ಪದವಿಯನ್ನು ಬಿಟ್ಟು, ದೇವರಿಗೆ ಸರಿಸಮಾನು ಎಂಬ ಅಮೂಲ್ಯವಾದ ಪದವಿಯನ್ನು ಬಿಟ್ಟು ಆತನು ದಾಸನ ರೂಪವನ್ನು ಧರಿಸಿ ಮನುಷ್ಯರಿಗೆ ಸದೃಶನಾದನು. ಒಬ್ಬ ಮನುಷ್ಯನಾಗಿ ಬಂದು ನಮಗೋಸ್ಕರ ಆತನು ಬಾಧೆಯನ್ನು, ಅವಮಾನವನ್ನು ಎಲ್ಲವನ್ನು ಆತ ಅನುಭವಿಸಿದ. ಆತನು ಮನುಷ್ಯನಾಗಿ ಸತ್ತ, ಮನುಷ್ಯನಾಗಿ ಹೂಣಲ್ಪಟ್ಟ, ಮೃತ್ಯುಂಜಯನಾಗಿ 3ನೇ ದಿನ ಆತನು ಎತ್ತ, ಮರಣವನ್ನು ಜಯಿಸ್ತವನಾಗಿ ಎತ್ತ, ಸೈತಾನನ್ನು ಜಯಿಸ್ತವನಾಗಿ ಎತ್ತ. ಯಾರು ಇದನ್ನು ಒಪ್ಪುತ್ತಾರೋ ಅವರು ನಿತ್ಯ ಜೀವನ ಹೊಂದುತ್ತಾರೆ. ಯಾಕಂದರೆ ಆಲ್ರೆಡಿ ಅವರು ಕ್ರಿಸ್ತನೊಡನೆ ಶಿಲುಬೆಗೆ ಹೋಗಿದ್ದಾರೆ, ಆಲ್ರೆಡಿ ಅವರು ಕ್ರಿಸ್ತನೊಡನೆ ಪಾತಾಳಕ್ಕೆ ಹೋಗಿದ್ದಾರೆ, ಅವರು ಆಲ್ರೆಡಿ ಕ್ರಿಸ್ತನೊಡನೆ ಎದ್ದು ಬಂದಿದ್ದಾರೆ. ಪ್ರಿಯರೇ, ನಾವು ಯೇಸುವನ್ನು ನಂಬಿದಾಗ ನಮಗೆ ನಿತ್ಯ ಜೀವ ಸಿಗುತ್ತದೆ. ಯಾಕಂದರೆ ಯೇಸು ಸ್ವಾಮಿ ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ, ತನ್ನ ರಕ್ತವನ್ನು ಕೊಟ್ಟಿದ್ದಾನೆ, ಕ್ರಯ ಕೊಟ್ಟಿದ್ದಾನೆ. ಅದಕ್ಕೋಸ್ಕರ ಬೈಬಲ್ ಹೇಳ್ತೀನಿ, ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು, ನೀವು ಕ್ರಯ ಕೊಟ್ಟು ಬಿಡಿಸಲ್ಪಟ್ಟವರು, ವಿಮೋಚಿಸಲ್ಪಟ್ಟವರು. ನೀವು ಕೇವಲ ವಿಮೋಚಿಸಲ್ಪಟ್ಟವರು ಮಾತ್ರ ಅಲ್ಲ, ನಿತ್ಯ ಜೀವವನ್ನು ಹೊಂದಿದವರು, ನೀವು ಹೊಸದಾಗಿ ಹುಟ್ಟಿದವರು, ನೀವು ದೇವರ ಮಕ್ಕಳಾಗಿದ್ದೀರಿ, ದೇವರ ಸ್ವಕೀಯ ಪ್ರಜೆ ಆಗಿದ್ದೀರಿ. ಓಕೆ, ಈ ಲೋಕದಲ್ಲಿ ದೇವರು ನಿಮ್ಮನ್ನು ಇಟ್ಟಿದ್ದಾನೆ. ನೀವು ನಿತ್ಯ ಜೀವನ ಹೊಂದಿದ ನಂತರ ನೀವೇನೆಲ್ಲ ಕೆಲಸವನ್ನು ಕರ್ತನ ಪ್ರೀತಿಯ ನಿಮಿತ್ತವಾಗಿ ಮಾಡ್ತೀರೋ, ಗಾಡ್ ವಿಲ್ ರಿವಾರ್ಡ್ ಯು. ಬೈಬಲ್ ಒಂದು ವಾಕ್ಯ ಹೇಳ್ತದೆ, 16ನೇ ಅಧ್ಯಾಯ 27ನೇ ವಚನ, ಮನುಷ್ಯ ಕುಮಾರನು ತನ್ನ ತಂದೆಯ ಪ್ರಭಾವದೊಡನೆ ತನ್ನ ದೂತರ ಸಮೇತವಾಗಿ ಬರುವನು. ಆವಾಗ ಆತನು ಒಬ್ಬೊಬ್ಬ ಇಂಡಿವಿಜುವಲ್ ಅವನವನ ನಡತೆಗೆ ತಕ್ಕ ಹಾಗೆ ಫಲ ಕೊಡುವನು, ಅವನವನ ಕೆಲಸಕ್ಕೆ ತಕ್ಕ ಪ್ರತಿಫಲ. ಹಿ ವಿಲ್ ರಿವಾರ್ಡ್ ಅಕಾರ್ಡಿಂಗ್ ಟು ದೇರ್ ವರ್ಕ್ ಅಂತ ಬೈಬಲ್ ಹೇಳ್ತದೆ. ಇಂಗ್ಲಿಷ್ನಲ್ಲಿ, ಕನ್ನಡದಲ್ಲಿ ನಡತೆಗೆ ತಕ್ಕ ಅಂತಾನೆ. ಹಿ ವಿಲ್ ರಿವಾರ್ಡ್ ಈಚ್ ಅಂಡ್ ಎವ್ರಿ ಒನ್ ಅಕಾರ್ಡಿಂಗ್ ಟು ದೇರ್ ವರ್ಕ್. ಅವರವರ ಕೆಲಸಕ್ಕೆ ತಕ್ಕ ಹಾಗೆ ಅವರಿಗೆ ಆತನು ಪ್ರತಿಫಲ ಕೊಡುತ್ತಾನೆ. ಅದರಿಂದ ನಾವು ಏನೇ ಮಾಡುತ್ತೇವೆ ಕ್ರಿಸ್ತನ ಪ್ರೀತಿಯ ನಿಮಿತ್ತವಾಗಿ ಮಾಡುವಂತ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಯೇಸು ಹೇಳಿದ್ದಾನೆ, ನೀವು ನನ್ನನ್ನು ಪ್ರೀತಿ ಮಾಡುವುದಾದರೆ ನನ್ನ ಮಾತುಗಳನ್ನು ಕೈಗೊಂಡು ನಡೆಯುತ್ತೀರಿ. ಒಬ್ಬ ದಾರಿಯಲ್ಲಿ ಹೋಗುವಾಗ ಯಾವನೊಬ್ಬನು ಬಂದು ಯೇಸು ಹತ್ರ ಹೇಳ್ತಾನೆ, ಯೇಸು ಸ್ವಾಮಿ, ನೀನು ಎಲ್ಲಿ ಹೋದರೂ ನಾನು ನಿನ್ನ ಹಿಂಬಾಲಿಸ್ತೇನೆ ಅಂತ ಹೇಳ್ತಾನೆ. ಎಲ್ಲಿ ಹೋದರೂ ಹಿಂಬಾಲಿಸ್ತೇನೆ. ಯಾವ ಇಂಟೆನ್ಷನ್ ಹಿಂಬಾಲಿಸ್ತಾ ಇದೆ ಯೇಸುವನ್ನು? ಆ ವ್ಯಕ್ತಿ ಯೇಸುವನ್ನು ಹಿಂಬಾಲಿಸ್ತು, ಏನೋ ನನಗೆ ಅಭಿವೃದ್ಧಿ ಆಗ್ತದೆ, ಏನೋ ನನಗೆ ಪೊಸಿಷನ್ ಸಿಗ್ತದೆ, ಏನೋ ಒಂದು ಸ್ಥಾನ ಸಿಗ್ತದೆ ಅಂತ. ಅದಕ್ಕೆ ಯೇಸು ಸ್ವಾಮಿ ನೇರವಾಗಿ ಹೇಳಿಬಿಟ್ಟ, ನರಿಗಳಿಗೆ ಗುದ್ದುಗಳಿವೆ, ಹಕ್ಕಿಗಳಿಗೆ ಗೂಡುಗಳಿವೆ, ಮನುಷ್ಯ ಕುಮಾರನ ತಲೆ ಇಡುವಷ್ಟು ಸ್ಥಳ ಇಲ್ಲ ಅಂತ. 9ನೇ ಅಧ್ಯಾಯ ಲೂಕ್ ಚಾಪ್ಟರ್. ಇಲ್ಲಿ ನಾವು ನೋಡ್ತೇವೆ 59ನೇ
ವಚನ ನಾವು ನೋಡ್ತೀವಿ, ಆತನು ಮತ್ತೊಬ್ಬನಿಗೆ ನನ್ನ ಹಿಂಬಾಲಿಸು ಎಂದು ಹೇಳಲು ಅವನು, ಸ್ವಾಮಿ, ನಾನು ಮೊದಲು ಹೋಗಿ ನನ್ನ ತಂದೆಯ ಉತ್ತರ ಕ್ರಿಯೆಗಳನ್ನು ಮಾಡಿ ಬರುವಂತೆ ನನಗೆ ಅಪ್ಪಣೆಯಾಗಬೇಕಂದನು. ಮತ್ತೊಬ್ಬನಿಗೆ ಈ ಸ್ವಾಮಿ ಹೇಳಿದ, ಬಾ, ನಿನ್ನನ್ನು ಹಿಂಬಾಲಿಸು ಅಂತ ಹೇಳಿದ. ಫಾಲೋ ಮೀ. ಅದಕ್ಕೆ ಅವನು ಹೇಳ್ತಾನೆ, ನಾನು ಮೊದಲು ನನ್ನ ತಂದೆಯ ಉತ್ತರ ಕ್ರಿಯೆಗಳನ್ನು ಮಾಡಲಿಕ್ಕೆ ನನಗೆ ಅಪ್ಪಣೆ ಆಗಬೇಕು. ಇಲ್ಲಿ ಒಂದು ಇಂಟೆನ್ಷನ್ ಏನಂತ ಹೇಳಿದರೆ, ಯಹೂದ್ಯರಲ್ಲಿ 7 ಮಕ್ಕಳಿದ್ದರೆ ಆ ಆಸ್ತಿ 8 ಭಾಗವಾಗ್ತಿತ್ತು. 8 ಭಾಗ. ಅದರಲ್ಲಿ ಉತ್ತರ ಕ್ರಿಯೆ ಮಾಡಲಿಕ್ಕೆ ಮೊದಲು ಅವಕಾಶ ಇರೋದು ದೊಡ್ಡ ಮಗನೇ. ಯಾರು ಉತ್ತರ ಕ್ರಿಯೆ ಮಾಡುತ್ತಾನೋ ಅವನಿಗೆ 2 ಪಾಲು ಸಿಗ್ತದೆ. ಎಲ್ಲರಿಗೂ ಒಂದೊಂದು ಪಾಲು ಸಿಗುವಾಗ ಉತ್ತರ ಕ್ರಿಯೆ ಮಾಡಿದವನಿಗೆ 2 ಪಾಲು ಸಿಗ್ತದೆ, ಡಬಲ್. ಒಂದು ವೇಳೆ ಅವನು ಮಾಡದಿದ್ದರೆ, ದೊಡ್ಡ ಮಗನು ಮಾಡದಿದ್ದರೆ, ಅವನು ನೆಕ್ಸ್ಟ್ ಅವನು ಮಾಡ್ತಾನೆ. ಒಂದು ವೇಳೆ ಅವನು ಉತ್ತರ ಕ್ರಿಯೆ ಮಾಡಿದರೆ ಅವನಿಗೆ ಡಬಲ್ ಸಿಗ್ತದೆ. ಇಲ್ಲಿ ಇಂಟೆನ್ಷನ್ ಏನು? ಒಬ್ಬನು ಯೇಸುವನ್ನು ಹಿಂಬಾಲಿಸ್ತೇನೆ ಅಂತ ಹೇಳಿದ, ಡಿಫ್ರೆಂಟ್ ಇಂಟೆನ್ಷನ್, ಏನೋ ಅಲ್ಲಿ ಸಿಗ್ಬೋದು ಅಂತ. ಇನ್ನೊಬ್ಬನಿಗೆ ಈ ಸ್ವಾಮಿ ಹಿಂಬಾಲಿಸು ಅಂತ ಹೇಳ್ತಿರುವಾಗ ಅವನಿಗೆ ಫೋಕಸ್ ಇದ್ದದ್ದು ಡಬಲ್ ಪೋರ್ಷನ್ ಆಸ್ತಿ. ಅದಕ್ಕೆ ಸ್ವಾಮಿ ಒಂದು ಮಾತು ಹೇಳಿಬಿಟ್ಟ, ಸತ್ತವರೇ ಉತ್ತರ ಕ್ರಿಯೆ ಮಾಡ್ತಾರೆ, ನೀನು ನನ್ನನ್ನು ಹಿಂಬಾಲಿಸು ಅಂತ ಹೇಳಿದ. ನಿಮ್ಗೆ ಗೊತ್ತಾ, ಸತ್ಯವೇದದಲ್ಲಿ ಬಡ ಲಾಜರಸ್ ಮಧ್ಯೆ ಶ್ರೀಮಂತ ವ್ಯಕ್ತಿ ದಿನಾಲು ಪಿತಾಂಬರ, ಒಳ್ಳೆಯ ವಸ್ತ್ರಗಳನ್ನು ಧರಿಸಿ ದಿನಾಲು ಪಾರ್ಟಿ ಮಾಡ್ತಿದ್ದ, ಔತಣಕೂಟವನ್ನು ಮಾಡ್ತಿದ್ದ. ಅವನ ಮನೆ ಬಾಗಿಲಲ್ಲಿ ನಾಯಿಗಳು ಮತ್ತೆ ಬಡ ಲಾಜರಸ್ ಅವನ ಮೇಜಿನ ಅಡಿಯಲ್ಲಿ ಬಿದ್ದಂಥ ರೊಟ್ಟಿ ತುಂಡುಗಳನ್ನು ತಿನ್ನುವುದಕ್ಕೋಸ್ಕರ ಕಾಯ್ತಾ ಇದ್ದರು. ಅವನ ದೇಹದ ಮೇಲೆ ಹುಣ್ಣುಗಳು ಬಿದ್ದವು, ಗಾಯಗಳಾಗಿದ್ದವು, ನಾಯಿಗಳು ಬಂದು ಅವನನ್ನು ನೆಕ್ಕುತ್ತಾ ಇದ್ದವು. ಒಂದು ದಿನ ಆ ಲಾಜರಸನು ಸತ್ತ. ದೇವದೂತರು ಬಂದರು, ಅವನನ್ನು ಕರ್ಕೊಂಡು ಹೋಗಿ ಅಬ್ರಾಮನ ಎದೆಗೆ ಒರಗಿಸಿದರು. ಇಲ್ಲಿ ಬೈಬಲ್ ಹೇಳ್ತದೆ, ಶ್ರೀಮಂತ ವ್ಯಕ್ತಿ ಕೂಡ ಸತ್ತ, ಅವನಿಗೆ ಉತ್ತರ ಕ್ರಿಯೆಗಳಾದವು. ಮಾರ್ಕ್ ದಿಸ್ ವರ್ಡ್, ಅವನಿಗೆ ಉತ್ತರ ಕ್ರಿಯೆಗಳಾದವು. ಉತ್ತರ ಕ್ರಿಯೆ ಆದರೂ ಅವನು ಹೋದದ್ದು ಪಾತಾಳಕ್ಕೆ, ಯಾತನೆಯ ಸ್ಥಳಕ್ಕೆ ಹೋಗ್ತಾನೆ. ಯಾತನೆಯ ಸ್ಥಳದಲ್ಲಿ ಇದ್ದುಕೊಂಡು ಅಲ್ಲಿ ದೂರದಿಂದ ಅಬ್ರಾಮನನ್ನು ನೋಡ್ತಾನೆ. ಅವನ ಪಕ್ಕದಲ್ಲಿರುವ ಲಾಜರಸನ್ನು ನೋಡ್ತಾನೆ. ಅಲ್ಲಿ ಉತ್ತರ ಕ್ರಿಯೆ ಮಾಡುತ್ತಿದ್ದವರು 5 ಮಂದಿ ಸಹೋದರರು. ಅವರು ಆಲ್ರೆಡಿ ಆತ್ಮಿಕವಾಗಿ ಸತ್ತಿದ್ದಾರೆ. ಆ ಶ್ರೀಮಂತ ವ್ಯಕ್ತಿಗೆ ಯಾವಾಗ ಅವನು ಪಾತಾಳಕ್ಕೆ ಹೋದ, ಯಾತನೆ ಸ್ಥಳಕ್ಕೆ ಹೋಗ, ಆಗ ಅವನ ಕಣ್ಣುಗಳು ತೆರೆಯಲ್ಪಟ್ಟವು. ನಾನು ತಪ್ಪಾದ ಸ್ಥಳದಲ್ಲಿದ್ದೇನೆ, ನಾನು ಆಲ್ರೆಡಿ ಆತ್ಮಿಕವಾಗಿ ದೇವರಿಂದ ಸಪ್ರೇಟ್ ಆಗಿದ್ದೇನೆ. ಆತ್ಮಿಕ ಮರಣ ಅಂದರೆ ದೇವರಿಂದ ಸಪ್ರೇಟ್ ಆಗುವಂಥದ್ದು. 2 ರೀತಿಯ ಮರಣ ಇದೆ, ಒಂದು ಶಾರೀರಿಕ ಮರಣ, ಮತ್ತೊಂದು ಆತ್ಮಿಕ ಮರಣ. ಶಾರೀರಿಕ ಮರಣ ಅಂದರೆ ನಮ್ಮ ಆತ್ಮ ಪ್ರಾಣ ಶರೀರವನ್ನು ಬಿಟ್ಟು ಹೊರಗೆ ಬರುವುದು. ಆತ್ಮಿಕ ಮರಣ ಅಂದರೆ ದೇವರ ಅನ್ಯೋನ್ಯತೆಯನ್ನು ಕಳಕೊಳ್ಳುವಂಥದ್ದು, ದೇವರಿಂದ ಬೇರ್ಪಡುವಂಥದ್ದು, ಸಪ್ರೇಟ್ ಆಗುವಂಥದ್ದು. ಓಕೆ, ಅದಕ್ಕೆ ಆತ್ಮಿಕ ಮರಣ. ಓಕೆ, ಇವರು ಆಲ್ರೆಡಿ ಆತ್ಮಿಕವಾಗಿ ಸತ್ತಿದ್ದಾರೆ, ಉತ್ತರ ಕ್ರಿಯೆ ಮಾಡ್ತಾ ಇದ್ದಾರೆ. ಅದಕ್ಕೆ ಯೇಸು ಹೇಳಿದ, ಸತ್ತವರೇ ಉತ್ತರ ಕ್ರಿಯೆ ಮಾಡ್ತಾರೆ, ನೀನು ನನ್ನನ್ನು ಹಿಂಬಾಲಿಸು. ನನ್ನನ್ನು ಹಿಂಬಾಲಿಸಿದರೆ ಮಾತ್ರ ನಿನಗೆ ನಿತ್ಯ ಜೀವ ಸಿಗ್ತದೆ. ನನ್ನನ್ನು ನಂಬುವವನು ಸತ್ತರೂ ಬದುಕುತ್ತಾನೆ. ಇಲ್ಲಾಂದ್ರೆ ಉತ್ತರ ಕ್ರಿಯೆ ಮಾಡಿದ್ದರಿಂದ ನಿನಗೆ ನಿತ್ಯ ಜೀವ ಸಿಗುವುದಿಲ್ಲ. ಓಕೆ, ನಿತ್ಯ ಜೀವ ಸಿಗಲಿಬೇಕಾದ್ರೆ ಯು ಮಸ್ಟ್ ಫಾಲೋ ಮೀ, ಯು ಮಸ್ಟ್ ಬಿಲೀವ್ ಮೀ. ಆಸ್ತಿಗೋಸ್ಕರ ಅಥವಾ ಡಬಲ್ ಪೋರ್ಷನ್ ಸಿಗ್ತದೆ ಅಂತ ಇದಕ್ಕೋಸ್ಕರ ಯಾವುದನ್ನೂ ಮಾಡಲಿಕ್ಕೆ ಹೋಗಬೇಡ. ಕೆಲವು ಕುಟುಂಬದಲ್ಲಿ ಏನೇನೋ ಮಾಡ್ತಾರೆ, ಯಾವುದ್ಯಾವುದಕ್ಕೆ ತಮ್ಮನ್ನು ಸಬ್ಮಿಟ್ ಮಾಡ್ತಾರೆ. ಇವನ್ ಬಾರ್ನ್ ಅಗೇನ್ ಆದವರು, ಹೊಸದಾಗಿ ಹುಟ್ಟಿದವರು, ಆಸ್ತಿಗೋಸ್ಕರ, ಹಣಗೋಸ್ಕರ. ಇಟ್ ವಿಲ್ ಇಫೆಕ್ಟ್ ಇನ್ ದ ರೆಲ್ಮ್ ಆಫ್ ದ ಸ್ಪಿರಿಟ್. ಅದಕ್ಕೆ ಯೇಸು ಹೇಳಿದ, ಸತ್ತವರೇ ಉತ್ತರ ಕ್ರಿಯೆ ಮಾಡಲಿ, ನಿನ್ನನ್ನು ಹಿಂಬಾಲಿಸು. ಅಲ್ಲಿ
ಶ್ರೀಮಂತ ವ್ಯಕ್ತಿ ಹೇಳ್ತಾನೆ, ಅವರಿಗೆ ಯಾರಾದರೂ ಹೋಗಿ ಅಲ್ಲಿ ಹೇಳಿ ನನ್ನ 5 ಮಂದಿ ಸಹೋದರಿಗೆ ಪರಲೋಕ ಎಂಬುದು ಸತ್ಯ, ನರಕ ಎಂಬುದು ಸತ್ಯ ಹೇಳಿ, ಅವರಿಗೆ ಇಲ್ಲಿಗೆ ಬಾರದಂತೆ ಅವರಿಗೆ ಹೇಳಿ. ಅಲ್ಲಿ ಅಬ್ರಾಹ್ಮಣ ಹೇಳ್ತಾನೆ, ಅವರಿಗೆ ಮೋಶೆಯ ಧರ್ಮಶಾಸ್ತ್ರ ಇದೆ, ಅದನ್ನು ಓದ್ಲಿ ಮತ್ತು ಇಲ್ಲಿ ಬರಲಿ. ಅಲ್ಲಿ ಅವನಿಗೆ ರಿಕ್ವೆಸ್ಟ್ ಮಾಡ್ತಾರೆ ಲಾಜರಸನ್ನು ಕಳಿಸುವಂತ. ಸತ್ತವರು ಹೋಗಿ ಅವರಿಗೆ ಹೇಳಿದರೆ ಅವರು ಒಪ್ಪುವುದಿಲ್ಲ. ಮೋಶೆಯ ಮಾತನ್ನು ಅವ್ರು ನಂಬೋದಿದ್ದರೆ ಅವ್ರು ನಂಬೋದಿಲ್ಲ. ಪ್ರೇರೆ, ಇವತ್ತು ನಮಗೆ ಕ್ರಿಸ್ತನಲ್ಲಿ ನಿತ್ಯ ಜೀವ ಸಿಕ್ಕಿದೆ. ಲವ್ ಜೀಸಸ್. ಯಾವುದೋ ಒಂದು ಹಣದ ಆಶೆಗೋಸ್ಕರ, ಯಾವುದೋ ಒಂದು ಆಸ್ತಿಗೋಸ್ಕರ, ಯಾವುದೋ ಒಂದು ಆಸ್ತಿಯ ಗಲಾಟೆಗೋಸ್ಕರ ಡೋಂಟ್ ರಿಜೆಕ್ಟ್ ಜೀಸಸ್. ನಿಮ್ಗೆ ಅನೇಕ ಪ್ರಾಮಿಸ್ಗಳನ್ನು ಕೊಡಬಹುದು. ಒಂದು ವೇಳೆ ನೀನು ಇದನ್ನು ಮಾಡದೆ ನಮ್ಮ ಆಸ್ತಿಯಲ್ಲಿ ಪಾಲು ಕೊಡುವುದಿಲ್ಲ ಅನ್ನೋ ಒಬ್ಬ ಮನುಷ್ಯನು ಇಡೀ ಲೋಕವನ್ನು ಸಂಪಾದನೆ ಮಾಡಿ, ಆಸ್ತಿಯನ್ನು ಸಂಪಾದನೆ ಮಾಡಿ ಆತ್ಮ ನಷ್ಟಪಟ್ಟರೆ ಏನು ಪ್ರಯೋಜನ? ಇವತ್ತು ನಾವು ನಿತ್ಯ ಜೀವವನ್ನು ಹೊಂದಿದವರು ದೃಢವಾಗಿ ನಿಲ್ಲಬೇಕು. ಒಬ್ಬನು ದೃಢವಾಗಿ ನಿಂತರೆ ಅವನ ಇಡೀ ಪರಿವಾರ ಕ್ರಿಸ್ತನಡೆಗೆ ಬರುತ್ತದೆ. ಇಂಟೆನ್ಷನ್ ಮಸ್ಟ್ ಬಿ ಕ್ಲಿಯರ್. ಯಾಕೆ ನಾವು ಯೇಸುವನ್ನು ಅಂಗೀಕಾರ ಮಾಡಿದ್ದೆವು? ನಿತ್ಯ ಜೀವಕ್ಕೋಸ್ಕರ. ಆ ಕಾನ್ಷಿಯಸ್ ನಮಗೆ ಇದೆಯಾ? ಆ ಕಾನ್ಷಿಯಸ್ ಅನ್ನು ಮೆಡಿಟೇಟ್ ಮಾಡಿದ್ದೀರಾ? ಆ ಕಾನ್ಷಿಯಸ್ ಒಂದು ಮನೋಸ್ಥಿತಿ ಇದೆಯಾ? ನಾವು 2 ರೆಲ್ಮಲ್ಲಿ ಜೀವಿಸ್ತಾ ಇದ್ದೀವಿ. ಒಂದು ಕಾಣುವ ಲೋಕ, ಕಾಣದ ಲೋಕ. ಕಾಣದ ಲೋಕದಲ್ಲಿ ನಾವು ಕ್ರಿಸ್ತನಲ್ಲಿದ್ದೇವೆ. ತಂದೆಯ ಸಂಸರ್ಗದಲ್ಲಿ ನಾವು ಒಂದು ಆತ್ಮವಾಗಿದ್ದೇವೆ. ಅದಕ್ಕೆ ಈ ಸ್ವಾಮಿ ಅವನು ಕರೀತಾನೆ ಆ ವ್ಯಕ್ತಿಯನ್ನು, ನಿನ್ನನ್ನು ನಿಂಬಾಲಿಸು ಅಂತ. ಬಟ್ ಚಾಯ್ಸ್ ಬಿಲಾಂಗ್ ಟು ಹಿಮ್. ಆತನು ಯೇಸುವಿನ ಮಾತನ್ನು ಕೇಳ್ಬೋದು, ಅಥವಾ ಲೋಕ ಏನು ಹೇಳ್ತದೆ, ಅಥವಾ ನಮ್ಮ ಮೈಂಡ್ ಏನು ಹೇಳ್ತದೆ, ಶರೀರ ಏನು ಹೇಳ್ತದೆ ಕೊಡ್ಬೋದು. ಒಂದು ವೇಳೆ ಅವನು ಆಸ್ತಿ ಕಳಗೊಂಡ, ಅದಕ್ಕಿಂತ ಎಷ್ಟೋ ಹೆಚ್ಚಾಗಿ ಕರ್ತನು ನಿನಗೆ ಕೊಡಲು ಶಕ್ತನಾಗಿದ್ದಾನೆ. ಇಫ್ ಯು ಟ್ರಸ್ಟ್ ಇನ್ ಗಾಡ್, ಅದಕ್ಕಿಂತ ಎಷ್ಟೋ ಹೆಚ್ಚಾಗಿ ಆತನು ಕೊಡಲು ನಿನಗೆ ಶಕ್ತನಾಗಿದ್ದಾನೆ. ಆತನಿಗೆ ಐಡಿಯಾಗಳನ್ನು ಕೊಡುತ್ತಾನೆ, ಆತನಿಗೆ ಆರೋಗ್ಯ ಕೊಡುತ್ತಾನೆ, ಆತನಿಗೆ ಪ್ರೊಟೆಕ್ಷನ್ ಕೊಡುತ್ತಾನೆ, ಸಂರಕ್ಷಣೆ ಕೊಡುತ್ತಾನೆ, ಆರೋಗ್ಯ ಕೊಡುತ್ತಾನೆ, ಜೀವ ಕೊಡುತ್ತಾನೆ, ಸಮಾಧಾನ ಕೊಡುತ್ತಾನೆ. ರೈಟ್ ವ್ಯಕ್ತಿಗಳು ನಿನ್ನ ಬಳಿಗೆ ಬರಮಾಡುತ್ತಾನೆ. ಯೆಹೋವನ ಆಶೀರ್ವಾದವು ಅದು ಭಾಗ್ಯದಾಯಕವಾದ್ದು, ಅದು ವ್ಯಸನವನ್ನು ಸೇರಿಸುತ್ತಿಲ್ಲ. ಇವತ್ತು ತಪ್ಪಾದ ರೀತಿಯಲ್ಲಿ ಸಿಕ್ಕಿದ ಆಸ್ತಿ, ಅದರಲ್ಲಿ ವ್ಯಸನ ಇದೆ, ಅದರಲ್ಲಿ ನೋವಿದೆ, ಚಿಂತೆ ಇದೆ. ಯೇಸುವನ್ನು ಬಿಟ್ಟು ಗಳಿಸಿದ ಪ್ರತಿಯೊಂದು ಹಣದಲ್ಲಿ ನೋವಿದೆ. ಯೇಸುವನ್ನು ಬಿಟ್ಟು ಸಂಪಾದಿಸಿದ ಪ್ರತಿಯೊಂದು ಆಸ್ತಿ, ಪ್ರತಿಯೊಂದು ನಿನ್ನ ಬಿಸ್ನೆಸ್, ಅದರಲ್ಲಿ ನೋವಿದೆ, ಅದರಲ್ಲಿ ಪೇನ್ ಇದೆ. ಯೇಸುವನ್ನು ಬಿಟ್ಟು ನೀನು ಮಾಡಿದ ಪ್ರತಿಯೊಂದು ಸಂಗತಿಯಲ್ಲಿ ನೋವಿದೆ. ಪ್ರೈಸ್ ಗಾಡ್. ಯೇಸುಗೋಸ್ಕರ ಜೀವಿಸಿದಾಗ ಆತನು ನಿನ್ನನ್ನು ಅಭಿವೃದ್ಧಿ ಮಾಡುತ್ತಾನೆ. ಯಾಕೆ ಅಭಿವೃದ್ಧಿ ಮಾಡುತ್ತಾನೆ? ಫಾರ್ ದ ಕಿಂಗ್ಡಮ್ ಆಫ್ ಗಾಡ್, ಟು ಬ್ಲೆಸ್ ಅದರ್ ಪೀಪಲ್. ಹಿ ವಿಲ್ ಬ್ಲೆಸ್ ಯು ಟು ಬಿ ಎ ಬ್ಲೆಸ್ಸಿಂಗ್. ಆತನು ನಿನ್ನನ್ನು ಬ್ಲೆಸ್ ಮಾಡುತ್ತಾನೆ, ನಿನ್ನ ಆಶೀರ್ವಾದ ಮಾಡುತ್ತಾನೆ. ಯಾಕೆ? ಅನೇಕರಿಗೆ ನಿನ್ನ ಆಶೀರ್ವಾದವಾಗುವುದಕ್ಕೋಸ್ಕರ. ನಾಟ್ ಫಾರ್ ದ ಸೆಲ್ಫಿಶ್ ಇಂಟೆನ್ಷನ್, ಫಾರ್ ದ ಕಿಂಗ್ಡಮ್ ಆಫ್ ಗಾಡ್, ದೇವರ ರಾಜ್ಯಗೋಸ್ಕರ. ಇಲ್ಲಿ ನಾವು ನೋಡ್ತೇವೆ 60ನೇ ವಚನ, ಆದರೆ ಆತನು ಅವನಿಗೆ, ಸತ್ತವರೇ ತಮ್ಮವರಲ್ಲಿ ಸತ್ತು ಹೋದವರ ಉತ್ತರ ಕ್ರಿಯೆಗಳನ್ನು ಮಾಡಲಿ, ನೀನಂತೂ ಹೋಗಿ ದೇವರ ರಾಜ್ಯವನ್ನು ಪ್ರಸಿದ್ಧಪಡಿಸು ಎಂದು ಹೇಳಿದನು. 61ನೇ ವಚನ, ಇನ್ನೊಬ್ಬನು ಸಹ, ಸ್ವಾಮಿ ನಿನ್ನ ಹಿಂಬಾಲಿಸುತ್ತೇನೆ, ಆದರೆ ಮೊದಲು ನನ್ನ ಮನೆಯವರಿಗೆ ಹೇಳುವುದಕ್ಕೆ ನನಗೆ ಅಪ್ಪಣೆ ಆಗಬೇಕು ಅಂದನು. ಇನ್ನೊಬ್ಬ ಹೇಳಿದ, ಸ್ವಾಮಿ ನಾನು ನಿನ್ನ ಹಿಂಬಾಲಿಸ್ತೇನೆ, ಆದರೆ ಮೊದಲು ನನ್ನ ಮನೆಯವರಿಗೆ ಹೇಳಬೇಕು, ಅವರ ಅಪ್ಪಣೆ ಬೇಕು. ಅವನೇನು ಹೇಳ್ತಾನೆ ಇಲ್ಲಿ? ಇನ್ನೊಬ್ಬನು ಸಹ, ಸ್ವಾಮಿ ನಿನ್ನ ಹಿಂಬಾಲಿಸ್ತಾ, ಆದರೆ ಮೊದಲು ನನ್ನ ಮನೆಯವರಿಗೆ ಹೇಳಿ ಬರುವುದಕ್ಕೆ ನನಗೆ ಅಪ್ಪಣೆ ಆಗಬೇಕು. ಹೇಳಿ ಬರಬೇಕು ಅವರಿಗೆ. ನಿಮ್ಗೆ ಗೊತ್ತಾ, ಕೆಲವೊಂದು ಸಂಗತಿ ದೇವರಿಗೋಸ್ಕರ ನೀವು ಸ್ಟೆಪ್ ಇಡುವಾಗ ಮನೆಯವರಿಗೆ ಹೇಳಿದರೆ ಮನೆಯವರು ಒಪ್ಪುವುದಿಲ್ಲ. ಪ್ರೈಸ್ ಗಾಡ್. ಅದಕ್ಕೆ ಯೇಸು ಹೇಳಿದ 62ನೇ ವಚನ, ಯೇಸು ಅವನಿಗೆ, ಯಾವನಾದರೂ ನೇಗಿಲಿನ ಮೇಲೆ ತನ್ನ ಕೈಯನ್ನು ಹಾಕಿ ಹಿಂದಕ್ಕೆ ನೋಡಿದರೆ ಅವನು ದೇವರ ರಾಜ್ಯಕ್ಕೆ ಯೋಗ್ಯನಲ್ಲ. ನೀವು ದೀಕ್ಷಾಸ್ಥಾನ ತೆಗೆದುಕೊಳ್ತಿ, ಆಗ ದೀಕ್ಷಾಸ್ಥಾನ ತೆಗೆದುಕೊಳ್ತಿರುವಾಗ ನನ್ನ ಮನೆಯವರಿಗೆ ಹೇಳ್ತೇನೆ, ಮನೆಯವರು
ಅವ್ರಿಗೆ ಗೊತ್ತಿಲ್ಲ, ದೀಕ್ಷಾ ಸ್ಥಾನ ತೆಗೆದುಕೊಳ್ಳದವನು ನಿನಗೆ ತೆಗೆದುಕೊಳ್ಳಲಿಕ್ಕೆ ಅಪ್ಪಣೆ ಕೊಡುವುದಿಲ್ಲ. ತೆಗೆದುಕೊಂಡವನು ತೆಗೆದುಕೋ ಅಂತ ಹೇಳ್ತಾನೆ. ತೆಗೆದುಕೊಳ್ಳದವನು ಯಾವತ್ತೂ ತೆಗೆದುಕೋ ಅಂತ ಹೇಳುವುದಿಲ್ಲ. ಕೆಲವೊಮ್ಮೆ ರಿಲಿಜಿಯಸ್ ಪರ್ಪಸ್ ಒಳ್ಳೇದಾದ್ರೆ ಆಗ್ಲಿ ಅಂತ, ನಿತ್ಯ ಜೀವಗೋಸ್ಕರ ಅಂತ ಇಲ್ಲ. ಒಂದು ವೇಳೆ ನಿತ್ಯ ಜೀವಗೋಸ್ಕರ ಅಂದ್ರೆ ಅವರು ಮೊದಲು ತೆಗೊಳ್ತಾರೆ. ಓಕೆ ಪ್ರೇರೆ, ಏನ್ ನೀವು ಕಮಿಟ್ ಮಾಡಿದ್ದೀರಿ ಕರ್ತನಿಗೋಸ್ಕರ ನಿಲ್ಲುವಂಥದ್ದು, ಆ ಕಮಿಟ್ಮೆಂಟ್ ಅನ್ನು ಕಾಪಾಡ್ರಿ. ಪ್ರೇರೆ, ಯಾರು ನೀವು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ, ಇಷ್ಟರವರೆಗೆ ಯೇಸುವನ್ನು ರಕ್ಷಕನು ಒಡೆಯನೊಂದು ಅಂಗೀಕಾರ ಮಾಡಲಿಲ್ಲ, ನಿಮ್ಮ ಹೃದಯದಲ್ಲಿ ಆತನು ಕರೀರಿ. ಐ ವಿಲ್ ಪ್ರೇ ಫಾರ್ ಯು. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ತಂದೆ, ಯೇಸು ನಾಮದಲ್ಲಿ ನಾವು ನಿನ್ನ ಸನ್ನಿಧಾನದಲ್ಲಿ ಇದ್ದೇವೆ. ಯೇಸು, ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಕ್ರಿಸ್ತನಲ್ಲಿ ಬಿಡುಗಡೆ ಆಯಿತು. ನೀನು ವಾಗ್ದಾನ ಮಾಡಿದ ಪವಿತ್ರಾತ್ಮ ವರವನ್ನು ನಂಬಿಕೆಯ ಮೂಲಕ ನಾವು ಹೊಂದುತ್ತೇವೆ. ಯೇಸು ನಾಮದಲ್ಲಿ ತಂದೆ, ಆಮೆನ್, ಆಮೆನ್. ಪ್ರೈಸ್ ಗಾಡ್. ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ, ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೀವಿ. ಬ್ಲೆಸ್ಡ್ ಹ್ಯಾಪಿ ಬರ್ತ್ಡೇ ಆ್ಯಂಡ್ ಬ್ಲೆಸ್ಡ್ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ತಂದೆ, ಯಾರು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೋ ಇವರಿಗೋಸ್ಕರ ಪ್ರಾರ್ಥಿಸ್ತೇನೆ. ಅವರು ಫ್ರೂಟ್ಫುಲ್ ಆಗಲಿ, ಬ್ಲೆಸ್ ಆಗಲಿ. ಹೊಸ ವರ್ಷವನ್ನು, ಹೊಸ ದಿನವನ್ನು ನೀನು ಇವರಿಗೆ ಕೊಟ್ಟಿದ್ದೆ, ಅದಕ್ಕೋಸ್ಕರ ಸ್ತೋತ್ರ. ನಿನ್ನ ಕೃಪೆ ಇವರಲ್ಲಿ ಹೆಚ್ಚಾಗಲಿ. ಯೇಸು ನಾಮದಲ್ಲಿ ತಂದೆ, ಆಮೆನ್. ಪ್ರೈಸ್ ಗಾಡ್. ಪ್ರಿಯರೇ, ಇದೇ ಮೇ ತಿಂಗಳು 28ನೇ ತಾರೀಕು, ಇದೇ ತಿಂಗಳ 28ನೇ ತಾರೀಕು, ಮೇ 28, ಬೆಂಗಳೂರಿನಲ್ಲಿ ನಾವು ಒಂದು ದಿನ ಕೂಟವನ್ನು ಇಟ್ಟಿದ್ದೇವೆ. ಬೆಂಗಳೂರಿನಲ್ಲಿ ಕ್ಯಾಂಪಸ್ ಕ್ರೂಸೇಡಲ್ಲಿ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಕೂಟ ಇದೆ. ಆ ಕೂಟಕ್ಕೆ ನಾನು ನಿಮಗೆ ಇನ್ವೈಟ್ ಮಾಡ್ತಾ ಇದ್ದೇನೆ. ಆ ಬೆಂಗಳೂರು, ತುಮಕೂರು, ಚಿಂತಾಮಣಿ ಆ ಭಾಗದಲ್ಲಿದ್ದವರು ಬನ್ನಿ. ಒಂದು ದಿನ ನಾವು ಒಟ್ಟಾಗಿ ಆರಾಧನೆ ಮಾಡುವ, ಕರ್ತನ ಸ್ತುತಿಸುವ, ವಾಕ್ಯ ಧ್ಯಾನ ಮಾಡುವ. ಯು ವಿಲ್ ಸಿ ಗ್ರೇಟ್ ಥಿಂಗ್. ದೊಡ್ಡ ಸಂಗತಿಯನ್ನು ಕರ್ತನದನ್ನು ಕಾಣಲಿಕ್ಕಿದ್ದೇವೆ ಬೆಂಗಳೂರಿನಲ್ಲಿ. ಬನ್ನಿ, ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಿ. ಒಂದು ವೇಳೆ ನೀವು ಬರಲಿಕ್ಕೆ ಇಷ್ಟಪಡುವವರು ನೀವು ರಿಜಿಸ್ಟರ್ ಮಾಡಿ. ನಮ್ಮ ವರ್ಡ್ ಆಫ್ ವಿಕ್ಟ್ರಿ ವಾಟ್ಸಪ್ ನಂಬರ್ ಇದೆ, ಅದಕ್ಕೆ ನೀವು ಮೆಸೇಜ್ ಹಾಕ್ಬೋದು. ಓಕೆ, ನಿಮಗೆ ನಮ್ಮ ಮೀಡಿಯಾ ಟೀಮ್ ಹೆಲ್ಪ್ ಮಾಡ್ತದೆ. ಯು ಆರ್ ಬ್ಲೆಸ್. ಕಂಟಿನ್ಯೂ ಆಗಿ ಬಿಗ್ ಜೆ ಟಿವಿಯಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು 7 ಗಂಟೆಯಿಂದ 7:30ಕ್ಕೆ ವೀಕ್ಷಿಸಿರಿ. 7:30ರಿಂದ 8 ಗಂಟೆ ಇದೇ ಕಾರ್ಯಕ್ರಮವನ್ನು ರಿಪೀಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ಪಾಸ್ಟರ್ ರೋಷನ್ ಲೋಬೋ ವರ್ಡ್ ಆಫ್ ವಿಕ್ಟ್ರಿ ಚರ್ಚ್, ಅದರಲ್ಲಿ ನೀವು ವೀಕ್ಷಿಸಿರಿ. ಅದೇ ರೀತಿ ಸಂಜೆ 7:15ರಿಂದ 8 ಗಂಟೆ ತನಕ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ವರ್ಡ್ ಆಫ್ ವಿಕ್ಟ್ರಿಯಲ್ಲಿ ನಾವು ಲೈವ್ ಆಗಿ ಮಾತಾಡ್ತಾ ಇದ್ದೀವಿ. ನಮ್ಮೊಟ್ಟಿಗೆ ಜಾಯ್ನ್ ಆಗಿ. ಯು ಆರ್ ಬ್ಲೆಸ್. ಜೀಸಸ್ ಲವ್ಸ್ ಯು. ಆಮೆನ್.